ಕಥೆಯನ್ನು ಕೇಳಬೇಕು. ಯಾಕಂದ್ರೆ ಈ ಕಥೆಯಲ್ಲಿ ಇರ್ತಕ್ಕಂಥ ನೀತಿ ಬಹಳ ಏನಪ್ಪಾ ಅಂದ್ರೆ ನಮ್ಗೆಲ್ಲರಿಗೂ ಬೇಕಾಗಿರ್ತಕ್ಕಂಥ ನೀತಿ ಅದ. ಕಾಡಿನಲ್ಲಿ ರಾಜರ ಪರಿವಾರ ಏನಪ್ಪಾ ಅಂದ್ರೆ ಪ್ರವಾಸ ಕೊಂಡಿರ್ತಾರೆ. ರಾಜ ರಾಣಿ ಕುಟುಂಬದವರೆಲ್ಲ ಹಿಂದ 4 ಸೈನಿಕರು, ಹಿಂದ 4 ಕುದುರೆ ಗಾಡಿಗಳು, ಮುಂದೆ 4 ಕುದುರೆ ಗಾಡಿಗಳು. ರಾಜರಂದ್ರೆ ಗೊತ್ತಲ್ಲ ಯಾವ ರೀತಿ ವೈಭವ ಇರ್ತದೆ ಅಂತೇಳಿ ಹೋಗ್ತಾ ಇರ್ತಾರ. ಹೋಗೋ ಟೈಮ್ದಾಗ ಎರಡು ಕಡೆ ಎಡಬದಿ ಮತ್ತು ಬಲಬದಿ ದ್ರಾಕ್ಷಿ ತೋಟ ಚಂದ ಬೆಳೆದಿರ್ತವೆ. ಒಳಗಡೆ ಒಳ್ಳೆ ದ್ರಾಕ್ಷಿಗಳಾಗಿರ್ತವ. ರಾಜರ ಪರಿವಾರದವ್ರು ನೋಡಿ ರಾಜ ಮತ್ತು ರೈತರೆಲ್ಲ ಬಂದು ರಾಜಕ್ಕೆ ಏನಪ್ಪ ಅಂದ್ರೆ ಸಮರ್ಪಣೆ ಮಾಡ್ತಾರೆ. ನಮ್ಮ ತೋಟದ್ದು ದ್ರಾಕ್ಷಿ ಅವ್ರಿಗೆ ತಗೋರಿ ತಿನ್ರಿ ಅಂತೇಳಿ ತಿನ್ಕೊಂತ ಹೋಗ್ತಾರೆ. ಭಾಳ ಟೇಸ್ಟ್ ಇರ್ತದೆ. ಎಲ್ಲ ಕಡೆಗೆ ಇದೆ. ಸ್ವಲ್ಪ ಮುಂದಕ್ಕೆ ಹೋಗೋಣ, ಅಲ್ಲಿ ಎಡ ಮತ್ತು ಬಲಭಾಗದಾಗ ದ್ರಾಕ್ಷಿ ತೋಟ ಆದ, ಎಲ್ಲ ಉಲ್ಸಾಗಿ ಬೆಳೆದದ, ಬಟ್ ಹಣ್ಣುಗಳಿಲ್ಲ. ಅವಾಗ ಇವ ಏನೋ ಎಲ್ಲ ಕಡೆಗೆ ಹಣ್ಣುಗಳು ಇಲ್ಲಿ ಏನಿಲ್ಲಲ್ಲ, ಸ್ವಲ್ಪ ರೈತ ಕರಿ ಮಾತಾಡ್ಸೋಂತಾನೆ ರಾಜ. ಅವ್ರ ಮಂತ್ರಿಗಳು ಹೋಗ್ತಾರೆ, ರಾಜರೇ ರೈತ ಹುಚ್ಚಾನ, ಇವನಿಗೇನೋ ಗೊತ್ತಿಲ್ಲ ಅಂತ ಕರ್ಕೊಂಡ್ ಬರ್ರಿ, ಅವ್ನಿಗೆ ನಾ ಮಾತಾಡ್ತಾನೆ ಕರ್ಕೊಂಡ್ ಬರ್ತಾರೆ. ರಾಜ ಮಾತಾಡ್ತಾನೆ, ಯಾಕೆ ನಿನ್ನ ಹೊಲ್ದಾಗ ಹಣ್ಣುಗಳಾಗಿಲ್ಲ? ಇಲ್ಲಿ ತನ ಬಂದಿವಿ, ಸುತ್ತೆಲ್ಲ ಭಾರಿ ಹಣ್ಣುಗಳವ, ನಿನ್ನ ಹೊಲ್ದಾಗ ಯಾಕೆ ಹಣ್ಣಾಗಿಲ್ಲ? ಅವಾಗ ಅವ್ರು ಒಂದು ಮಾತಾಡ್ತಾರೆ, ರಾಜರೇ ಒಬ್ಬ ದೊಡ್ಡ ಪಂಡಿತ ನನಗೊಂದು ಬೀಜ ಕೊಟ್ಟಾರ, ಅದು ಆರ್ಡಿನರಿ ಬೀಜ ಅಲ್ಲ, ಎಕ್ಸ್ಟ್ರಾರ್ಡಿನರಿ ಬೀಜ ಅದ, ಅದು 30 ವರ್ಷಕ್ಕೆ ಫಲ ಕೊಡ್ತದ. ಈಗ ಹಾಕಿದ್ರ 30 ವರ್ಷಕ್ಕೆ ಫಲ ಕೊಡ್ತಕ್ಕಂಥ ಹಣ್ಣದು, ಭಾರಿ ಹಣ್ಣದು. 30 ವರ್ಷಕ್ಕೆ ಅಲ್ಲಿ ತನಕ ಕಾಯ್ತೇನೆ ನೀನು? ಕಾಯ್ತೀನಿ. ಈಗ ಎಷ್ಟು ವರ್ಷ ಆಗ್ಯದ? 25 ವರ್ಷ ಆಗಿದ್ರಿ ಸರ್. 25 ವರ್ಷ ಏನು ಫಲ ಬೆಳೆದೇ ಬದುಕಿನೇನೋ? ಹೌದ್ರಿ ಬದುಕಿನ ನಾನು. ಆಯ್ತು, ಇನ್ನ 5 ವರ್ಷ ಸರ್. ಆಯ್ತು, ಇನ್ನು ಬರ್ತದ ನನ್ನ ಕೈಗೆ ಫಲ ಅಂತ. ಆಯ್ತಪ್ಪ, ದೇವ್ರ ದಯೆಯಿಂದ ನಾನು ನೀನು ಇನ್ನ 5 ವರ್ಷ ತನಕ ಬದುಕಿದೀವಪ್ಪ ಅಂದ್ರೆ ನನ್ನ ಅರಮನೆಗೆ ನಿನ್ನ ಹಣ್ಣುಗಳನ್ನ ತಗೊಂಡ್ಬಾ, ನಾನು ತಿಂತೀನಿ. ಅದನ್ನು ಹೆಂಗೆ ನೋಡ್ಬೇಕು? 30 ವರ್ಷದ ಫಲ ಅಂದ್ರೆ ಅದೆಂತ ಬೀಜ ಇರ್ಬೋದು, ಅದೆಂತ ಹಣ್ಣು ಇರ್ಬೋದು, ನೀವು ಬೆಳೀತಕ್ಕಂಥ ರೈತ ಎಂತ ಇರ್ಬೋದು ಅಂತ ಅವ್ರಂತ. ಆಯ್ತು ಸರ್ ಅಂತ ಹೋಗ್ತಾರೆ. ಹೋದ್ಗಡೆ 5 ವರ್ಷ ಆಗ್ತದ, ಫಲಗಳು ಬರ್ತಾವ. ಎಂತ ಫಲಗಳಪ್ಪ ಅಂದ್ರೆ ಟೆನ್ನಿಸ್ ಬಾಲ್ ಇದ್ದಾರೆ. ಒಂದೊಂದು ಏನೋ ದ್ರಾಕ್ಷಿ ಬೀಜಗಳು ಎಷ್ಟಿರ್ತದಲ್ಲ, ಟೆನ್ನಿಸ್ ಬಾಲ್ ಬೆಳೆದಿರ್ತದ. ಒಳಗೆ ಪೂರ್ತಿ ರಸ, ಬೀಜನೇ ಇರಲ್ಲ, ಬಾಯಿ ತುಂಬ ರಸ. ನಾವು ಇದು ತಿನ್ನತ್ತೆ ಬೀಜಗಳು ಬರ್ತಾವ, ಬಟ್ ಅದ್ರಾಗ ಏನೂ ಇಲ್ಲ. ಪೂರ್ತಿ ಸಿಹಿಯಾದ ಅಮೃತದಂತ ಹಣ್ಣುಗಳು. ಹುಟ್ಟಿಗಿಟ್ಟಿಗೆ ನೆನ್ಪಡ್ತದ ರೈತನಿಗೆ, ರಾಜ ಮಾಡ್ಕೊಡ್ತೀನಿ, ನಾನು ತಗೊಂಡ್ಬರ್ತೀನಿ ಅಂತೇಳಿ. ರಾಜಗ ಏನಪ್ಪಾ ಅಂತಂದ್ರೆ ಹುಟ್ಟಿದಾಗ ಹಾಕೊಂಡು ಎಲ್ಲ ಹೆಂಡತಿ ಮಕ್ಕಳು ಕರ್ಕೊಂಡು ಏನಪ್ಪಾ ಅಂತಂದ್ರೆ ಇದಕ್ಕೆ ಹೋಗ್ತಾನೆ, ಯಾವುದೋ ಅರಮನೆ ಬಾಗಿಲಿಗೆ ಹೋಗ್ತಾನೆ. ಅಲ್ಲಿ ಭಟ್ರು, ಅಲ್ಲಿರ್ತಕ್ಕಂಥ ಭಟ್ರು ತಡೀತಾರೆ. ಯಾರನ್ನ ಏನಂತ ಕೇಳೋಣ, ಈಗ ರೈತನ್ರಿ, ನಾ ರಾಜ ಮಾತಾಡ್ಬೇಕಣ್ಣ, ನೀನಂತ ರೈತರು ದಿನ 100 ಬರ್ತಾರಣ್ಣ. ಇಲ್ಲ, ಈ ಟೈಪ್ ಹೋಗಿ ನನ್ನ ಬಗ್ಗೆ ಹೇಳ್ರಿ, ರಾಜ ನಿಮ್ಗೆ ಹೇಳ್ತಾರ ಅಂತಾರಣ. ಅವ್ರು ಹೋಗಿ ಹೇಳ್ತಾರೆ, ಸರ್ ಹಿಂಗೆ ಭೇಟಿಯಾಗಿದ್ದಾರೆ ಅಂತ ಹೇಳ್ರಿ, ಕಾಡ್ದಾಗ ಅವ್ರು ಬಂದರೆ ಕಳಿಸೋ, ಆ ಹುಡುಗ ಕಳಿಸೋರಂತ ರಾಜ. ಬರೋಣನೆ ಹಣ್ಣುಗಳ ರಾಜನ ಎದುರು ಇಡ್ತಾರೆ. ಆ ಹಣ್ಣುಗಳನ್ನು ನೋಡಿ ತಿಂತಾನೆ ರಾಜ, ತಿಂತಾನ, ಎಷ್ಟು ಖುಷಿ ಪಡ್ತಾನ. ಏನೋ ಇವು ಟೆನ್ನಿಸ್ ಬಾಲ್ ಇದ್ದಂಗೆ ಇಂಥ ಹಣ್ಣು ನನ್ನ ಜೀವನದಾಗೆ ನಾನು ನೋಡಿಲ್ಲ. ನೀನು ಮೊದಲೇ ಹೇಳಿದ್ದೆ ಎಕ್ಸ್ಟ್ರಾರ್ಡಿನರಿ ಬೀಜ ಅಂತೇಳಿ. ತನ್ನ ಹೆಂಡತಿ ಕೊಡ್ತಾನ, ಮಕ್ಕಳಿಗೆ ಕೊಡ್ತಾನ, ತಿಂದು ಖುಷಿ ಪಡ್ತಾರೆ. ಖುಷಿ ಪಟ್ಟು ಮಂತ್ರಿಗಳಿಗೆ ಹೇಳ್ತಾನೆ, ಪ್ರಧಾನಮಂತ್ರಿಗಳೇ ಹೋಗ್ರಿ, ನಮ್ಮ ಟ್ರೆಜರಿದಾಗ ಏನೇನಾದ ಎಲ್ಲ ತೊಗೊಂಡ್ಬರಿ, ಬೆಲೆ ಬಾಳತಕ್ಕಂಥ ಆಭರಣಗಳನ್ನೆಲ್ಲ ತೊಗೊಂಡ್ಬರಿ ಅಂತ ತೊಗೊಂಡ್ಬರ್ತಾರ ಅವ್ರು. ಅದನ್ನೆಲ್ಲ ರೈತ ಮತ್ತು ರೈತನ ಹೆಂಡತಿ ರಾಜ ಕೊಟ್ಬಿಡ್ತಾರೆ. ಮತ್ತೆ ನೀನು ಯಾವ ಊರಾಗಿದ್ದೆಲ್ಲ ಆ ಊರೇ ಬರ್ಕೊಡ್ತೀನಿ, ಆ ಊರೇ ಬರ್ಕೊಡ್ತೀನಿ, ತೊಗೊಂಡ್ಬಿಡು ಅಂತ ಹೇಳ್ತಾನೆ ರಾಜ. ಉಳಿದಿದವರಿಗೆಲ್ಲ ನೀವು ರಾಜ ಹುಚ್ಚಾನೇನು, ಬರೀ ಒಂದು ಬುಟ್ಟಿ ದ್ರಾಕ್ಷಾನ ಕೊಟ್ಟದಕ್ಕೆ ಊರು ಬಡದ್ ಕೊಡಕತ್ತಾನ, ಟ್ರೆಜರಿದಾಗ ಇರ್ತಕ್ಕಂಥ ಆಭರಣಗಳು ಕೊಡಕತ್ತಾನ, ರಾಜ ಹುಚ್ಚಾಗಂತ ಹೇಳಿ. ನಾವು ನಾಳೆ ಟ್ರೈ ಮಾಡೋಣ, ಒಂದು ಬುಟ್ಟಿ ಅನ್ನೋತಾರೆ ಒಂದು ದ್ರಾಕ್ಷಿ, ನಾಳೆಗೆ ಮತ್ತೆ ನಾವು ಕೊಡ್ಬೋದು, ನಮ್ಗೇನಾದ್ರು ಕೊಡ್ತಾನೆ ರಾಜ ಅಂತ. ಮರುದಿನದಿಂದ ಸಾಲ ಕೊಡ್ತದ, ಎಲ್ಲರೂ ಒಂದೊಂದು ಬುಟ್ಟಿ ಅಣತಾರೋ. ರಾಜಕ್ಕೆ ತೆಲಿಮೇಲೆ ಆಗ್ತದೆ, ಇದೇನಿದು ಹೇಳ್ಬಿಡ್ತಾರೆ ಮಂತ್ರಿಗಳಿಗೆ. ಅವ್ರು ಯಾರೇ ಬರ್ತಾರಲ್ಲ, ಮಾರ್ಕೆಟ್ದಾಗ ಏನ್ ರೇಟ್ ಅದ ಕೊಟ್ಟು ಕಳಿಸ್ರಿ ಅಂತ ಅನ್ನೋಣ. ಜಗಳಕ್ಕೆ ಬಂದ್ಬಿಡ್ತಾರೆ ರೈತರು. ಏನ್ರಿ ರಾಜರೇ, ಅವನಿಗೊಂದು ನ್ಯಾಯ ನಮಗೊಂದು ನ್ಯಾಯ, ಅವ ತಂದಕ್ಕ ಊರೇನು ಕೊಟ್ರಿ, ಆಭರಣಗಳನ್ನು ಕೊಟ್ರಿ, ನಮ್ಮ ಮಾರ್ಕೆಟ್ ರೇಟ್ ಕೊಡಕತ್ತಿರಲ್ಲ ಅಂತ ರಾಜ ಹೇಳ್ತಾನೆ. ಕರಿತಾನೆ ಎಲ್ಲ ರೈತರಿಗೆ ಹೊರಕಂದು, ಅಲ್ಲಪ್ಪ ನಾನು ದ್ರಾಕ್ಷಣಿಗೆ ರೊಕ್ಕನೇ ಕೊಟ್ಟಿಲ್ಲ, ನಾನು ಕೊಟ್ಟಿದ್ದ ರೊಕ್ಕ ಯಾವ್ದಪ್ಪ ಅಂದ್ರೆ ಅವನ ತಾಳ್ಮೆಗೆ ಆ ದುಡ್ಡನ್ನು ಕೊಟ್ಟಿನಿ, ಅವನ ಪರಿಶ್ರಮಕ್ಕೆ ದುಡ್ಡನ್ನು ಕೊಟ್ಟಿನಿ. 30 ವರ್ಷ ನೀವು ಕಾಯ್ತೀರಿ ಅನ್ನೋ ಒಂದು ಹಣ್ಣಿಗೋಸ್ಕರ ಅವ ಕಾಯ್ದ. ನಾನು ಭೇಟಿಯಾದಾಗ 25 ವರ್ಷ ಆಗಿತ್ತು, ಮತ್ತೆ 5 ವರ್ಷ ಕಾಯ್ದು ತಂದನ. ಆ ತಾಳ್ಮೆ ಅವನ ಬೆಲೆ ಅದಲ್ಲ, ಆ ತಾಳ್ಮೆನ ದುಡ್ಡು ಕೊಟ್ಟಿನಿ, ಅವ್ನು ದ್ರಾಕ್ಷಿಗಲ್ಲ ಅಂತ ಹೇಳ್ತಾರೆ. ಅವಾಗೆಲ್ಲ ರೈತರು ಅವ್ರಿಗೆ ನಾವು ಕೂಡ ಕಲಿಬೇಕಿದ್ದು ಜೀವನದಾಗ ಅಂತ. ಈಗ ನಾವೆಲ್ಲ ಪಾಠ ನಮ್ಗೇನಪ್ಪ ಅಂದ್ರೆ ಟೀಚರ್ಗಳಿಗೆ ಬೇಕಾಗಿರೋದು ಪೇಷನ್ಸ್ ಭಾಳ ಬೇಕೀಗ. ಪೇಷನ್ಸ್ ಇರ್ಲಾರ್ದವ ಪೇಷಂಟ್ ಆಗ್ತಾನೆ, ಪೇಷನ್ಸ್ ಇರ್ಲಾರ್ದವ ಪೇಷಂಟ್ ಆಗಿಬಿಡ್ತಾನ. ಈಗ 108